ಬೇರೆಯವರು ಮುಖ್ಯಮಂತ್ರಿ ಆಗಿದ್ದರೆ ಅವರು ಹೇಗೆ ನಡ್ಕೊಳ್ತಿದ್ರು, ಅವರು ವಿರೋಧ ಪಕ್ಷದ ನಾಯಕರಾಗಿದ್ದರೆ ಏನು ಕೇಳ್ತಾ ಇದ್ರು? ಯಡಿಯೂರಪ್ಪನವರು ತಕ್ಷಣ ರಾಜೀನಾಮೆ ಕೊಡಬೇಕು ಅಂತ ಹೇಳಿದರು. ಈಗ ಅದೇ ಪ್ರಶ್ನೆನ ಅವ್ರ ಮುಂದೆ ಇಡ್ತಾ ಇದ್ದೀವಿ. ಮತ್ತು ಪ್ರಾಸಿಕ್ಯೂಷನ್ಗೆ ಕೊಟ್ಟ ಅನುಮತಿಯನ್ನು ಎತ್ತಿಹಿಡಿದಿದೆ. ಕಾಲ ವಿಳಂಬ ಮಾಡ್ಬೋದು ಬಿಟ್ಟರೆ ಇನ್ನೇನು ಲಾಭ ಇಲ್ಲ. ಸಿಎಂ ಸಿದ್ದರಾಮಯ್ಯ ಅವರ ವಿರುದ್ಧ ಮೂಡಾ ಪ್ರಕರಣದಲ್ಲಿ ಈಗ ಹೈಕೋರ್ಟ್ ತೀರ್ಪನ್ನು ನೀಡಿರುವಂಥದ್ದು. ಈಗ ಮುಂದಿನ ದಿನಗಳಲ್ಲಿ ಬಿಜೆಪಿ ಯಾವ ರೀತಿಯಾಗಿ ಹೋರಾಟ ಮಾಡುತ್ತೆ ಅಂತ ತಿಳ್ಕೊಳ್ಳೋಣ. ನಮ್ಮ ಜೊತೆ ಈಗ ವಿಧಾನ ಪರಿಷತ್ ಸದಸ್ಯರಾದ ಸಿ ಟಿ ರವಿ ಅವರಿದ್ದಾರೆ. ಸರ್ ನಮಸ್ತೆ. ಸರ್, ಈಗ ಸಿದ್ದರಾಮಯ್ಯನವರು ಈಗಲಾದರೂ ಬಂಡತನ ಬಿಟ್ಟು ರಾಜೀನಾಮೆಯನ್ನು ಕೊಡ್ತಾರಾ ಈ ತೀರ್ಪಿನ ನಂತರ ಅಂತ? ನೋಡಿ, ಸಿದ್ದರಾಮಯ್ಯನವರು ಮುಖ್ಯಮಂತ್ರಿ, ಬೇರೆಯವರು ಮುಖ್ಯಮಂತ್ರಿ ಆಗಿದ್ದರೆ ಅವರು ಹೇಗೆ ನಡ್ಕೊಳ್ತಿದ್ರು, ಅವರು ವಿರೋಧ ಪಕ್ಷದ ನಾಯಕರಾಗಿದ್ದರೆ ಏನು ಕೇಳ್ತಾ ಇದ್ರು? ನಾವು ಅದನ್ನೇ ಕೇಳ್ತಾ ಇದ್ದೀವಿ. ಹಿಂದೆ ಯಡಿಯೂರಪ್ಪನವ್ರು ಮುಖ್ಯಮಂತ್ರಿ ಆಗಿದ್ದರು, ಅವರು ವಿರೋಧ ಪಕ್ಷದ ನಾಯಕರಾಗಿದ್ದರು. ಆವಾಗ ಅವ್ರು ಹೇಳಿದರು, ಒಂದು ಕ್ಷಣವೂ ಅಧಿಕಾರದಲ್ಲಿ ಇರೋಂಗಿಲ್ಲ, ಯಡಿಯೂರಪ್ಪನವ್ರು ತಕ್ಷಣ ರಾಜೀನಾಮೆ ಕೊಡಬೇಕು ಅಂತ ಹೇಳಿದರು. ಈಗ ಅದೇ ಪ್ರಶ್ನೆನ ಅವ್ರ ಮುಂದೆ ಇಡ್ತಾ ಇದ್ದೀವಿ. ನಿಮಗೆ ಬೇರೆ ದಾರಿ ಇಲ್ಲ. ರಾಜ್ಯಪಾಲರ ಆದೇಶವನ್ನು ಪ್ರಶ್ನಿಸಿ ನ್ಯಾಯಾಲಯಕ್ಕೆ ಮನವಿ ಸಲ್ಲಿಸಿದ್ರಿ. ನಿಮ್ಮ ಮನವಿಯನ್ನು ರಿಜೆಕ್ಟ್ ಮಾಡಿದೆ ಮತ್ತು ಪ್ರಾಸಿಕ್ಯೂಷನಿಗೆ ಕೊಟ್ಟ ಅನುಮತಿಯನ್ನು ಎತ್ತಿಹಿಡಿದಿದೆ. ನಿಮ್ಮ ಮೇಲೇ ಆರೋಪ ಬಂದಿದೆ. ನಿಮ್ಮ ಮೇಲೇ ಆರೋಪ ಬಂದಿರೋ ಹಿನ್ನೆಲೆಯಲ್ಲಿ ನಿಮ್ಗೆ ಯಾವುದೇ ದಾರಿ ಇಲ್ಲ. ನಿಮ್ಮ ಗೌರವ ಉಳಿಸ್ಕೊಳ್ಳೋದಕ್ಕೆ, ರಾಜ್ಯದ ಗೌರವವನ್ನು ಉಳಿಸೋದಕ್ಕೆ ಮತ್ತು ನಿಮ್ಮ ಗಂಟು ಉಳಿಸ್ಕೊಳ್ಳೋಕ್ಕೆ. ಯಾಕೆ ಗಂಟು ಉಳಿಸ್ಕೊಳ್ಳೋಕ್ಕೆ ಅಂತ ಹೇಳ್ತಾ ಇದ್ದೀನಿ ಅಂದರೆ, ಬರೋ ಲಾಯರ್ಗಳು ಯಾರು ಕಾಸಿಲ್ಲದೆ ಬಂದು ಆರ್ಗ್ಯುಮೆಂಟ್ ಮಾಡೋ ಲಾಯರ್ಗಳಲ್ಲ. ಅವರಿಗೆಲ್ಲ ಕೋಟಿ ಕೋಟಿ ಕೊಡಬೇಕು, ಸ್ಪೆಷಲ್ ಫ್ಲೈಟ್ ಎಲ್ಲ ಕೊಡಬೇಕಂತೆ. ಬರೀ ಎಕ್ಸಿಕ್ಯೂಟಿವ್ ಕ್ಲಾಸ್ ಟಿಕೆಟ್ ಮಾತ್ರ ಅಲ್ಲ, ಸ್ಪೆಷಲ್ ಫ್ಲೈಟ್ ಮಾಡಿಕೊಟ್ಟು ಇಲ್ಲಿ 5 ಸ್ಟಾರ್ ಹೋಟ್ಲಲ್ಲಿ ರೂಮ್ ಮಾಡಿಕೊಟ್ಟು ಕೋಟಿ ಕೋಟಿ ದುಡ್ಡು ಕೊಟ್ಟರು ಬಂದು ಆರ್ಗ್ಯುಮೆಂಟ್ ಮಾಡ್ತಾರೆ. ಹಾಗಾಗಿ ದುಡ್ಡು ಉಳಿಯುತ್ತೆ, ಗೌರವನೂ ಉಳಿಯುತ್ತೆ. ಮುಖ್ಯಮಂತ್ರಿ ಸಿದ್ದರಾಮಯ್ಯನವರೇ ನಿಮ್ಮ ಸ್ಥಾನಕ್ಕೆ ರಾಜೀನಾಮೆ ಕೊಡಿ ಅಂತ ನಾನು ಆಗ್ರಹಿಸ್ಲಿಕ್ಕೆ ಬಯಸ್ತೇನೆ. ಸರ್, ಈಗ ರಾಮಲಿಂಗಾರೆಡ್ಡಿ ಅವರು ಹೇಳ್ತಾ ಇರುವಂಥದ್ದು ಸಿಂಗಲ್ ಬೆಂಚಲ್ಲಿ ತೀರ್ಪಾಗಿದೆ, ಡಬಲ್ ಬೆಂಚ್ ಇದೆ. ಸೊ ಯಾವುದೇ ರೀತಿಯಾಗಿ ನೈತಿಕತೆ ಹೊಣೆ ಹೊತ್ತು ಸಿದ್ದರಾಮಯ್ಯನವರು ರಾಜೀನಾಮೆ ಕೊಡೋ ಅವಶ್ಯಕತೆ ಇಲ್ಲ ಅಂತ. ನಾನು ಹೇಳೋದೇನು ಅಂದರೆ, 1.5 ತಿಂಗಳುಗಳ ಕಾಲ ದಿನಾ ಆರ್ಗ್ಯುಮೆಂಟು ಕೇಳಿ ಒಂದು ರೀತಿ ಟ್ರಯಲ್ ನಡೆದಂಗೆ ನಡೀತು. ಆಮೇಲೆ ಕೊಟ್ಟಿರೋ ಜಡ್ಜ್ಮೆಂಟು ಇನ್ನೇನು ಉಳಿದಿದೆ? ಹೊಸ ಆರ್ಗ್ಯುಮೆಂಟ್ ಇನ್ನೇನು ಮಾಡೋಕ್ಕಾಗತ್ತೆ? ವಾರಗಟ್ಟಲೆ ಮಾಡಿದ್ರಲ್ಲ ಆರ್ಗ್ಯುಮೆಂಟು, ತಿಂಗಳುಗಟ್ಟಲೆ ನಡೀತಲ್ಲ. ಪರ ವಿರೋಧ ಎಲ್ಲ ಕೇಳಿದ್ದೀವಲ್ಲ. ಎಲ್ಲಿ ಹೋದ್ರೂ ಕಾಲ ವಿಳಂಬ ಮಾಡ್ಬೋದು ಬಿಟ್ಟರೆ ಇನ್ನೇನು ಲಾಭ ಇಲ್ಲ. ಸುಮ್ಮನೆ ಡ್ರ್ಯಾಗ್ ಮಾಡ್ಬೋದು. ಡ್ರ್ಯಾಗ್ ಮಾಡೋದ್ರಿಂದಾಗಿ ಆಡಳಿತದ ಮೇಲೆ ದುಷ್ಪರಿಣಾಮ ಆಗುತ್ತೆ, ಕರ್ನಾಟಕ ರಾಜ್ಯದ ಆಡಳಿತದ ಮೇಲೆ. ಇದಕ್ಕಿಂತ ಹೆಚ್ಚಿನ ಲಾಭ ಆಗಲ್ಲ. ಸರ್, ಈಗ ಸಿ ಎಂ ಸಿದ್ದರಾಮಯ್ಯನವರು ಮೇಲ್ಮನವಿಗೆ ಹೋಗ್ತಾ ಇದ್ದೀನಿ ಅಂತ ಹೇಳ್ತಿದ್ದಾರೆ. ಮೇಲ್ಮನವಿಗೆ ಹೋಗೋಕ್ಕೆ ಅವಕಾಶ ಇದೆ, ಆದರೆ ಸತ್ಯವನ್ನು ಮುಚ್ಚಿಡೋಕ್ಕಾಗಲ್ಲ. ಇದಿಷ್ಟು ವಿಧಾನ ಪರಿಷತ್ ಸದಸ್ಯರಾದ ಸಿ ಟಿ ರವಿ ಅವರ ಮಾತು. ಕ್ಯಾಮ್ರಾ ಪರ್ಸನ್ ಗಿರಿಬಾಬು ಜೊತೆ ಕವನ ಶಿವಣ್ಣ, ಗ್ಯಾರಂಟಿ ನ್ಯೂಸ್, ಬೆಂಗಳೂರು. ಗ್ಯಾರಂಟಿ ನ್ಯೂಸ್, ಸುದ್ದಿ ಖಚಿತ, ನ್ಯಾಯ ನಿಶ್ಚಿತ.